ನಮಸ್ಕಾರ ವೀಕ್ಷಕರೇ, ಟ್ರೇಡರ್ಸ್ ದುನಿಯಾ ಚಾನಲ್ಗೆ ಸ್ವಾಗತ. ನಾನು ಸಂತೋಷ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ಲಾಂಗ್ ಐರನ್ ಬಟರ್ಫ್ಲೈ ಈ ಒಂದು ಸ್ಟ್ರಾಟಜಿ ಬಗ್ಗೆ ಮಾಹಿತಿ ಕೊಡ್ತೇನೆ. ಓಕೆ, ಇದು ಒಂದು ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿ ಆಗಿದೆ. ಓಕೆ, ಇದು ಒಂದು ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿ ಆಗಿದೆ. ಆಯ್ತಾ? ಸೊ ನಿಮಗೆಲ್ಲ ತಿಳಿದೇ ಇದೆ ಅಲ್ವಾ, ನಾನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಪ್ರತಿಯೊಂದು ಬೇಸಿಕ್ ಟು ಅಡ್ವಾನ್ಸ್ ಆಪ್ಷನ್ಸ್ ಎಲ್ಲ ಬೇಸಿಕ್ ಟು ಅಡ್ವಾನ್ಸ್ ಪ್ರತಿಯೊಂದು ಹೇಳ್ಕೊಡ್ತೀನಿ ಅಂತ ಹೇಳಿದೆ. ಅದೇ ರೀತಿ ನಮ್ಮ ಚಾನಲ್ಗೆ ಹೋಗಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ. ನೀವು ಒಂದು ಪ್ಲೇ ಲಿಸ್ಟ್ ಇದೆ. ಓಕೆ, ಪ್ಲೇ ಲಿಸ್ಟಲ್ಲಿ ನೀವು ಈ ಒಂದು ಪ್ಲೇ ಲಿಸ್ಟ್ ನೋಡಿದೆ, ಇದು ಆಪ್ಷನ್ ಬೇಸಿಕ್ಸ್ ಅಂತ ಒಂದು ಆಪ್ಷನ್ ಕಂಪ್ಲೀಟ್ ಇದೆ. ಸೊ ಈ ಒಂದು ಪ್ಲೇ ಲಿಸ್ಟಲ್ಲಿ ನಿಮಗೆ ಆಪ್ಷನ್ಗೆ ಸಂಬಂಧಪಟ್ಟ ಬೇಸಿಕ್ಸ್ ಏನೆಲ್ಲ ಗೊತ್ತಿರಬೇಕು ಅವನ್ನೆಲ್ಲ ಇಲ್ಲಿ ಕವರ್ ಮಾಡಿದ್ದೀನಿ. ಅದೇ ರೀತಿ ನೋಡಿ, ಬಹಳಷ್ಟು ಜನ ನೀವು ಆಪ್ಷನ್ ಬೈಯಿಂಗ್ ಮಾಡ್ತೀರಿ. ಅದು ಕಾಲ್ ಆಪ್ಷನ್ ಆಗಿರ್ಬೋದು, ಅದು ಪುಟ್ ಆಪ್ಷನ್ ಆಗಿರ್ಬೋದು. ಸೊ ಆಪ್ಷನ್ ಬೈಯಿಂಗ್ ಮಾಡೋರು ಆಪ್ಷನ್ ಬೈಯಿಂಗ್ ಯಾವೆಲ್ಲ ಸ್ಟ್ರಾಟಜಿಗಳಿದಾವೆ ಅವನ್ನೆಲ್ಲ ನಾನು ಈ ಒಂದು ಪ್ಲೇ ಲಿಸ್ಟಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಸೊ ಆ ಒಂದು ಪ್ಲೇ ಲಿಸ್ಟ್ ವಿಡಿಯೋಗಳು ನೋಡಿ, ಸೊ ದಟ್ ನಿಮಗೆ ಆಪ್ಷನ್ ಬೈಯಿಂಗ್ ಮಾಡೋರು ಬೇರೆಲ್ಲ ಯಾವ ರೀತಿ ನಾವು ಸ್ಟ್ರಾಟಜಿಗಳು ಮಾಡ್ಕೋಬೋದು, ಯಾವ ರೀತಿ ಸ್ಟ್ರಾಟಜಿಗಳಿದಾವೆ ಇವೆಲ್ಲ ನಿಮಗೆ ಮಾಹಿತಿ ತಿಳಿದಾಗುತ್ತೆ. ಓಕೆ, ಸೊ ಇದರ ಮುಂದಿನ ಭಾಗವಾಗಿ ಇವತ್ತು ನಾವೇನು ಮಾಡೋಣ, ಲಾಂಗ್ ಐರನ್ ಬಟರ್ಫ್ಲೈ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ನೋಡಿ, ನೀವು ಲಾಂಗ್ ಅಂತ ಬಂತು ಅಂದರೆ ಅದು ಕಾಲ್ ಆಪ್ಷನ್ ಆಗಿರ್ಬೋದು ಅಥವಾ ಪುಟ್ ಆಪ್ಷನ್ ಆಗಿರ್ಬೋದು. ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಡೈರೆಕ್ಷನ್. ಒಂದು ಡೈರೆಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೂ ಇಂಪಾರ್ಟೆಂಟ್ ಏನಂದ್ರೆ ಈ ಡೈರೆಕ್ಷನ್ಗೂ ಇಂಪಾರ್ಟೆಂಟ್ ಇರುತ್ತೆ, ಒಂದು ಮೂಮೆಂಟಮ್ ಇರಬೇಕು. ಮಾರ್ಕೆಟಲ್ಲಿ ಮೂಮೆಂಟಮ್ ಬರುತ್ತೆ. ಐದರ್ ಅಪ್ ಸೈಡ್ ಒಂದು ದೊಡ್ಡ ರ್ಯಾಲಿ ಹೋಗ್ಬೋದು ಅಥವಾ ಡೌನ್ ಸೈಡ್ ಒಂದು ರ್ಯಾಲಿ ಹೋಗ್ಬೋದು. ಓಕೆ, ನಿಮ್ಗೆ ಏನಾಗಿರುತ್ತೆ, ಮಾರ್ಕೆಟಲ್ಲಿ ಒಂದು ಡೈರೆಕ್ಷನ್ ಗೊತ್ತಿರಲ್ಲ, ಬಟ್ ಏನೋ ಒಂದು ಮೂಮೆಂಟಮ್ ಇದೆ, ಏನೋ ನ್ಯೂಸಲ್ಲಿ ಮಾರ್ಕೆಟ್ ಹೋಗ್ಬೋದು, ಈ ಥರ ಒಂದು ನ್ಯೂಸ್ ಇರುತ್ತೆ. ಸೊ ಆ ಮೂಮೆಂಟಲ್ಲಿ ನಿಮಗೆ ಏನು ಮಾಡಬೇಕಾಗತ್ತೆ, ಈ ಒಂದು ಐರನ್ ಬಟರ್ಫ್ಲೈನ ಯೂಸ್ ಮಾಡ್ಬೋದು. ಸೊ ಇದ್ರಲ್ಲಿ ನಾವೇನು ಮಾಡ್ತೀವಿ ಆ್ಯಕ್ಚುಲಿ ಏನು ಮಾಡ್ತೀವಿ ಐರನ್ ಬಟರ್ಫ್ಲೈಲಿ ಅಂದರೆ, ಒಂದು ಎಟ್ ದ ಮನಿಯ ಕಾಲ್ ಆಪ್ಷನ್ ಮತ್ತು ಎಟ್ ದ ಮನಿಯ ಪುಟ್ ಆಪ್ಷನ್ ಇವೆರಡನ್ನೂ ಸಹಿತ ನಾವು ಬೈ ಮಾಡ್ತೀವಿ. ನಾವು ಡೈರೆಕ್ಷನ್ ನೋಡಲ್ಲ, ಬಟ್ ನಾವೇನು ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಅಂದರೆ ಮಾರ್ಕೆಟಲ್ಲಿ ಏನೋ ನ್ಯೂಸ್ ಇದೆ, ಐದರ್ ಅಪ್ ಸೈಡ್ ಭಾಳ ಫಾಸ್ಟ್ ಹೋಗ್ಬೋದು ಅಥವಾ ಡೌನ್ ಸೈಡ್ ಭಾಳ ಫಾಸ್ಟ್ ಹೋಗ್ಬೋದು. ಈ ರೀತಿ ಥಿಂಕ್ ಮಾಡ್ಕೊಂಡು ನಾವು ಏನು ಮಾಡ್ತೀವಿ, ಕಾಲ್ ಆಪ್ಷನ್ ಮತ್ತು ಪುಟ್ ಆಪ್ಷನ್ ಎರಡನ್ನೂ ಸಹಿತ ಬೈ ಮಾಡ್ತೀವಿ. ಸೊ ಎಟ್ ದ ಮನಿಯ ಕಾಲ್ ಆಪ್ಷನ್ ಆ್ಯಂಡ್ ಪುಟ್ ಆಪ್ಷನ್ ಇವೆರಡನ್ನೂ ಸಹಿತ ನೀವು ಬೈ ಮಾಡ್ತೀರಾ. ನಿಮಗೆಲ್ಲ ಗೊತ್ತೇ ಇದೆ ಎಟ್ ದ ಮನಿದು ಡೆಲ್ಟಾ ಯಾವತ್ತು 50 ಇರುತ್ತೆ ಅಂತ, ರೈಟ್? ಸೊ ಇದಕ್ಕೇನು ಮಾಡ್ಬೇಕು, ನೀವು ಕಾಲ್ ಆಪ್ಷನ್ ಮತ್ತು ಪುಟ್ ಆಪ್ಷನ್ ಸೆಲ್ ಮಾಡಬೇಕು. ಯಾವ ಸೆಲ್ ಮಾಡಬೇಕು ಅಂದರೆ ಡೆಲ್ಟಾ 30 ಅಥವಾ 25 ಇವೆರಡಲ್ಲಿ ಯಾವುದು ಸಿಗುತ್ತೆ ನೀವು ಅದನ್ನು ಸೆಲ್ ಮಾಡಬೇಕು. ಸೊ ಸೆಲ್ಲಿಂಗ್ ಮಾಡೋಕ್ಕೆ ದುಡ್ಡು ಜಾಸ್ತಿ ಬೇಕು. ನೀವು ನೇಕೆಡ್ ಆಪ್ಷನ್ ಸೆಲ್ಲಿಂಗ್ ಮಾಡೋಕ್ಕೆ 1.25 ಲಕ್ಷ ಬೇಕು. ಓಕೆ, ಬಟ್ ಇಲ್ಲಿ ಏನು ಮಾಡ್ತೀವಿ, ಇಲ್ಲಿ ಫಸ್ಟೇ ಕಾಲ್ ಆಪ್ಷನ್ ಬೈ ಮಾಡಿದ್ರಿಂದ, ಕಾಲ್ ಆ್ಯಂಡ್ ಪುಟ್ ಆಪ್ಷನ್ ಬೈ ಮಾಡೋದ್ರಿಂದ ನಿಮ್ಗೆ ಕಡಿಮೆ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಓಕೆ, ಉದಾಹರಣೆಗೆ ನೀವು ಯಾವ ಥರ ಬೇಕಂದ್ರೆ ಮಾರ್ಕೆಟ್ ನೋಡಿ, ಇಲ್ಲಿ 15ನೇ ತಾರೀಕಿಗೆ, ಇದು ಮೇ 15ಕ್ಕೆ ಮಾರ್ಕೆಟಲ್ಲಿ ಏನಾಗಿದೆ ಅಂದರೆ ಒಂದು ರ್ಯಾಲಿ ಹೋಗಿದೆ ಈ ಥರ. ಸೊ ಅದೇ ರೀತಿ 12ಕ್ಕೆ ರ್ಯಾಲಿ ಹೋಗಿದೆ. ಓಕೆ, 13ಕ್ಕೆ ಒಂದು ಡೌನ್ ಸೈಡ್ ರ್ಯಾಲಿ ಹೋಗಿದೆ. ಓಕೆ, ಅದಾದ ನಂತರ ಇಲ್ಲಿ ನೋಡಿ, ಇಲ್ಲಿ 25 ಏಪ್ರಿಲ್ ಈ ಥರ ಮೂಮೆಂಟಮ್ ಆಗಿದೆ. ಒಟ್ಟು ನಮ್ಗೆ ಹೆಂಗಿರ್ಬೇಕಂದ್ರೆ ಒಂದು ಮೂಮೆಂಟಮ್ ಆಗಿರ್ಬೇಕು. ಸೊ ಉದಾಹರಣೆಗೆ ಎಕ್ಸಾಂಪಲ್ ಫಸ್ಟ್ ನೋಡಿ, 15 ಮೇ ನೋಡೋಣ. ಸೊ 15 ಮೇಗೆ ಸೊ ಮಾರ್ಕೆಟ್ ಓಪನ್ ಆದ ತಕ್ಷಣ ನೀವೇನು ಮಾಡ್ತೀರಾ, ಲಾಂಗ್ ಐರನ್ ಬಟರ್ಫ್ಲೈ ಮಾಡ್ತೀರಾ. ಸೊ ನೋಡಿ, ಇಲ್ಲಿ ಏನು ಮಾಡಿದ್ದೀನಿ ನಾನು ಅಂದರೆ, ಇಲ್ಲಿ ನೋಡಿ ಪುಟ್ ಆಪ್ಷನ್ ಡೆಲ್ಟಾ 56 ಇದನ್ನ ಬೈ ಮಾಡಿದ್ದೀನಿ. ಅದೇ ರೀತಿ ಕಾಲ್ ಆಪ್ಷನ್ ಡೆಲ್ಟಾ 44 ಇರೋದನ್ನು ಸಹಿತ ಇಲ್ಲಿ ಬೈ ಮಾಡಿದ್ದೀನಿ. ಸೊ ಪುಟ್ಟು ಅದೇ ರೀತಿ ನೋಡಿ, ಪುಟ್ಟನ್ನ ಡೆಲ್ಟಾ 20 ಸೆಲ್ ಮಾಡಿದ್ದೀವಿ, ಕಾಲ್ನ ಡೆಲ್ಟಾ 13ನ ಸೆಲ್ ಮಾಡಿದ್ದೀವಿ. ಓಕೆ, ಸೊ ಈ ಥರ ನೀವೇನು ಮಾಡಬೇಕು, ರಿಪೀಟ್ ಮಾಡ್ತೀನಿ, ATM ಯಾವ್ದು ನೋಡ್ಕೊಳ್ಳಿ, ATMನ ಬೈ ಮಾಡ್ಕೊಳ್ಳಿ, ಅದೇ ರೀತಿ OTMನ ಸೆಲ್ ಮಾಡಿ ಸರ್ ಅಷ್ಟೇ. ಓಕೆ, ಇದು ಡೆಲ್ಟಾ 50 ಇರುತ್ತೆ, ಇದು ಡೆಲ್ಟಾ 25ರಿಂದ 25 ಅಥವಾ 30 ಇರುತ್ತೆ. ಸೊ ಇದನ್ನ ನೀವು ಸೆಲ್ ಮಾಡಿ. ಓಕೆ, ಇದರಲ್ಲಿ ಏನಾಗುತ್ತೆ, ನಿಮಗೆ ಫಸ್ಟ್ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು, ಇದಕ್ಕೆ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದು 1,61,000 ಬೇಕಾಗುತ್ತೆ. ಇದಕ್ಕೆ ಇನ್ವೆಸ್ಟ್ಮೆಂಟ್ 1,61,000 ಬೇಕು. ನಿಮ್ಗೆ ಸಿಗೋ ಪ್ರಾಫಿಟ್ ಎಷ್ಟಾಗುತ್ತೆ, ಮ್ಯಾಕ್ಸಿಮಮ್ 7,000 ಸಿಗುತ್ತೆ. ಇದು ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗುತ್ತೆ. ಓಕೆ, ಯಾವಾಗ ಅಂತ ಹೇಳ್ತೀವಿ. ಲಾಸ್ ಆಗೋದು ನಿಮಗೆ 8,000. ಇದ್ರ ಮೇಲೆ ಜಾಸ್ತಿನೂ ಆಗಲ್ಲ, ಇದ್ರ ಮೇಲೆ ಜಾಸ್ತಿ ಪ್ರಾಫಿಟ್ ಆಗಲ್ಲ, ಇದಕ್ಕೂ ಜಾಸ್ತಿ ಲಾಸು ಆಗಲ್ಲ, ರೈಟ್? ಸೊ ಇದರಲ್ಲಿ ಬ್ರೇಕ್ ಇವನ್ ಕಂಡಿಡೋದು ಇಂಪಾರ್ಟೆಂಟ್ ಆಗುತ್ತೆ. ಬ್ರೇಕ್ ಇವನ್ ನೋಡಿ ಈ ಥರ ಇರುತ್ತೆ. ಬ್ರೇಕ್ ಇವನ್ 24,543, ಇದು ಡೌನ್ ಸೈಡ್ ಬ್ರೇಕ್ ಇವನ್. ಅದೇ ರೀತಿ
24,777 ಇದು 757 ಇದು ಅಪ್ಸೈಡ್ ಏನು ಬ್ರೇಕ್ ಇವನ್. ಈ ಬ್ರೇಕ್ ಇವನ್ ನೀವು ಹೆಂಗೆ ಕಂಡು ಹಿಡ್ಕೋಬೇಕು ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಇಲ್ಲೇ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತೀನಿ ಸೊ ದಟ್ ನಿಮ್ಗೆ ಅರ್ಥ ಆಗುತ್ತೆ. ನೀವು ಕಾಲ್ ಆಪ್ಷನ್ ಬೈ ಮಾಡಿರಲ್ಲ, ಒಂದು ಬೈ ಮಾಡಿರಿ, ಇನ್ನೊಂದು ಕಾಲ್ ಆಪ್ಷನ್ ಸೇಲ್ ಮಾಡಿರಿ, ಕರೆಕ್ಟಾ? ಈ ಬೈ ಮಾಡಿದ ಪ್ರೀಮಿಯಂ ಎಷ್ಟು ಗೊತ್ತಾ ನಿಮ್ದು? ಬೈ ಮಾಡಿದ 57, ಸೆಲ್ ಮಾಡಿದ ಪ್ರೀಮಿಯಂ 14. ಈಗ 57 14 ತೆಗಿರಿ, ಅಲ್ಲಿಗೆ ನಿಮಗೆ 7 4 3, 5ರಲ್ಲಿ 1 4, 43 ರೂಪಾಯಿ ಬರುತ್ತೆ. ಸೊ 43 ಪಾಯಿಂಟ್ಸ್ ಬರುತ್ತೆ. ಓಕೆ, 43 ಪಾಯಿಂಟ್ಸ್ ಬರುತ್ತೆ. ಈಗ ನೀವೇನ್ ಮಾಡಬೇಕು, ಇಲ್ಲಿ 43 ಪಾಯಿಂಟ್ಸ್ ಬರುತ್ತೆ. ಓಕೆ, ಅದೇ ರೀತಿ ಇಲ್ಲಿ ಪುಟ್ ಆಪ್ಷನ್ ತಗೊಳ್ಳಿ. ಪುಟ್ ಆಪ್ಷನ್ ನೀವು ಬೈ ಮಾಡಿದ ಎಷ್ಟು ಗೊತ್ತಾ? 85ಕ್ಕೆ, ಸೆಲ್ ಮಾಡಿದ್ದು 22ಕ್ಕೆ. ಓಕೆ, ಇವೆರಡನ್ನು ಲೆಸ್ ಮಾಡಿ ಫಸ್ಟ್. ಇದು 63 ಆಯ್ತು ನೋಡಿ, ಇದು 63 ಪಾಯಿಂಟ್. ಪುಟ್ಟು ಕಾಲ್ 43 ಮತ್ತು ಇವೆರಡು ಆಡ್ ಮಾಡಿ, ಅಲ್ಲಿಗೆ 106 ಪಾಯಿಂಟ್. ಓಕೆ, ಈಗ 106 ಪಾಯಿಂಟ್ ಆಯ್ತು. ಸೊ ನಾವೇನ್ ಮಾಡಬೇಕು, 24,650ಕ್ಕೆ 106 ಪಾಯಿಂಟ್ ಆಡ್ ಮಾಡಿ. ಸೊ ಅಲ್ಲಿಗೆ ನೋಡಿ 24,756 ಇದು ನಮ್ಮ ಅಪ್ಸೈಡ್ ಬ್ರೇಕ್ ಇವನ್. ಅದೇ ರೀತಿ 24,650 ಪುಟ್ಟಲ್ಲಿ 106 ಲೆಸ್ ಮಾಡಿ. ಪುಟ್ಟಲ್ಲಿ ಯಾವತ್ತು ಕಡಿಮೆ ಮಾಡಬೇಕು, ಪುಟ್ಟು ಸ್ಟ್ರೈಕ್ ಪ್ರೈಸ್ ಅಲ್ಲಿ ಲೆಸ್ ಮಾಡಿ, ಕಾಲ್ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಇದು ಮಾಡಿ, ಆಡ್ ಮಾಡಿ. ಸೊ 10 4, ಇಲ್ಲಿ 4, ಓಕೆ, ಇಲ್ಲಿ 6 1 5, 24,544 ನೋಡಿ, 543 ಇದು ಆನ್ ಸೈಡ್ ಬ್ರೇಕ್ ಇವನ್. ಓಕೆನಾ? ಸೊ ಅವತ್ತು ಏನಾಗಿದೆ ಮಾರ್ಕೆಟ್ ನೋಡಿ, ಅವತ್ತು ಮಾರ್ಕೆಟ್ ಒಂದು ರ್ಯಾಲಿ ಹೋಗಿದೆ. ಸೊ ಎಷ್ಟು ಲೋ ಇಂದ ಹೈಗೆ ಅರೌಂಡ್ 612 ಪಾಯಿಂಟ್ ಹೋಗಿದ್ದಾನೆ. ಸೊ 612 ಪಾಯಿಂಟ್ ಹೋಗಿದ್ದಾನೆ. ಸೊ ಅವತ್ತು ನಿಮಗೆ ಪ್ರಾಫಿಟ್ ಬಂದಿರೋದು ನೋಡಿ, ಇಲ್ಲಿ 7,000 ಪ್ರಾಫಿಟ್ ಆಗಿದೆ. 7,000 ಪ್ರಾಫಿಟ್ ಆಗಿದೆ. ನೀವು ಬೈ ಮಾಡಿದ್ದು 57 ರೂಪಾಯಿ, 413 ಆಗಿದೆ. 13 ರೂಪಾಯಿ, ಇನ್ನೂ 13 ರೂಪಾಯಿ ಆಗಿದೆ. ಓಕೆನಾ? ಸೊ ಇದು ನಿಮ್ಗೆ ಈ ತರ ಬೆನಿಫಿಟ್ ಬರ್ತದೆ. ನಮ್ಗೆ ಟ್ರೆಂಡ್ ಹೋಗ್ಬೇಕದು. ಟ್ರೆಂಡ್ ಹೋಗ್ಲಿಲ್ಲ ಏನಾಗುತ್ತೆ ಅದನ್ನು ಕ್ಯಾಲ್ಕುಲೇಷನ್ ಮಾಡೋಣ ನೋಡಿ. ಫಸ್ಟ್ ಟ್ರೆಂಡ್ ಹೋಗೇ ಇಲ್ಲಪ್ಪ ಮಾರ್ಕೆಟ್ ಅಲ್ಲಿ, ಒಂದು ಫ್ಲಾಟ್ ಐತೆ ಅಂತ ಅನ್ಕೊಳ್ಳಿ. ಉದಾಹರಣೆಗೆ ಇಲ್ಲಿ ಇದೊಂದು ಫ್ಲಾಟ್ 14ನೇ ತಾರೀಕು ಫ್ಲಾಟ್ ಇದೆ, ಕರೆಕ್ಟಾ? ಸೊ 14ನೇ ತಾರೀಕು ನೋಡಿ, 14 ಫ್ಲಾಟ್ ಮಾರ್ಕೆಟ್. ಓಕೆ, ಸೊ ಸ್ಟಾರ್ಟಿಂಗ್. ಸೊ ನೀವೇನ್ ಮಾಡ್ತೀರಿ, ಲಾಂಗ್ ಐರನ್ ಬಟರ್ಫ್ಲೈ ಮಾಡ್ತೀರಾ. ಇಲ್ಲಿ ನೋಡಿ ನಿಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗುತ್ತೆ 4,000, ಮ್ಯಾಕ್ಸಿಮಮ್ ಲಾಸ್ 11,000 ಇದೆ. ಓಕೆ, ಮಾರ್ಕೆಟ್ ಅಲ್ಲಿ ಅವತ್ತು ಏನು ಅಂತ ದೊಡ್ಡ ಮೂಮೆಂಟಮ್ ಇಲ್ಲ. ಸೊ ಎಂಡ್ ಆಫ್ ದ ಡೇ ನೋಡಿ ನಿಮಗೆ ಎಷ್ಟು ಲಾಸ್ ಆಗ್ತಾ ಇದೆ? 1,636 ರೂಪಾಯಿ. 1,636 ರೂಪಾಯಿ ನಿಮ್ಗೆ ಲಾಸ್ ಆಗ್ತಾ ಇದೆ. ಓಕೆನಾ? ಅದೇ ರೀತಿ ಇಲ್ಲಿ ನೋಡಿ, ಇದು ನೋಡಿ 19 ಮೇಗ್ ನೋಡಿ, 18 ನೋಡಿ, 19 ನೋಡಿ ಫಸ್ಟ್. ಸೊ ಫಸ್ಟಿಗೆ ಏನ್ ಮಾಡ್ತೀರಾ ನೀವು? ಲಾಂಗ್ ಐರನ್ ಬಟರ್ಫ್ಲೈ ಮಾಡ್ತೀರಾ. ಸೊ ಎಂಡ್ ಆಫ್ ದ ಡೇ ನೋಡಿ ನಿಮಗೆ 241 ರೂಪಾಯಿ. ಸೊ ಇದು ನಿಮಗೆ ಮಾರ್ಕೆಟ್ ಏನಾದ್ರೂ ಟ್ರೆಂಡ್ ಹೋದ ಅಂತ ಒಳ್ಳೆ ಪ್ರಾಫಿಟ್ ಕೊಡ್ತಾನೆ. ಇನ್ ಕೇಸ್ ಆಫ್ ಮಾರ್ಕೆಟ್ ಏನಾರ ಸೈಡ್ ವೈಸ್ ಆದ್ರೆ ನಿಮ್ಗೆ ಲಾಸಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಓಕೆ, ಸೊ ಈ ರೀತಿ ನಾವು ಏನ್ ಮಾಡ್ತೀವಿ, ಲಾಂಗ್ ಐರನ್ ಬಟರ್ಫ್ಲೈ ಮಾಡ್ತೀವಿ. ಸೊ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ನೋಡ್ರಿ. ಲಾಂಗ್ ಇದು ಹೆಂಗೆ ಅಂದ್ರೆ ಲಾಂಗ್ ಐರನ್ ಬಟರ್ಫ್ಲೈ. ಓಕೆ, ಸೊ ಇದು ನಾವೇನ್ ಮಾಡ್ತೀವಿ, ಎಟ್ ದ ಮನಿಯ ಕಾಲ್ ಆಪ್ಷನ್ ಅಂಡ್ ಪುಟ್ ಆಪ್ಷನ್ ಎರಡನ್ನೂ ಸಹಿತ ಬೈ ಮಾಡ್ತೀವಿ. ಅದೇ ರೀತಿ OTM ಇರುವಂತಹ ಕಾಲ್ ಆಪ್ಷನ್ ಅಂಡ್ ಪುಟ್ ಆಪ್ಷನ್ ಎರಡನ್ನು ಸೆಲ್ ಮಾಡ್ತೀವಿ. ಇದು ಡೆಲ್ಟಾ 50 ಇರುತ್ತೆ, ಇದು ಡೆಲ್ಟಾ 25 ಅಥವಾ 30 ಇರುತ್ತೆ, ರೈಟ್? ಸೊ ಈ ತರ ಮಾಡಿದ್ರೆ ನಮಗೆ ಮಿನಿಮಮ್ ಲಾಸ್ ಮಿನಿಮಮ್ ಪ್ರಾಫಿಟ್ ಆಗೋ ಚಾನ್ಸಸ್ ಬಹಳಷ್ಟು ಇರುತ್ತೆ. ಬಟ್ ಏನು ಇದಾಗಬೇಕು ಅಂದ್ರೆ ಮಾರ್ಕೆಟ್ ಒಂದು ಸೈಡ್ ಮೂವ್ಮೆಂಟ್ ಕೊಡ್ಲೇಬೇಕು. ನೋಡಿ 9ನೇ ತಾರೀಕಿಗೆ ನೋಡಿ, ಇಲ್ಲಿ 7ನೇ ತಾರೀಕು ಎಕ್ಸ್ಪೈರಿ ಇತ್ತು, ಅಲ್ಲ 8ನೇ ತಾರೀಕು ಎಕ್ಸ್ಪೈರಿ ಇತ್ತು, 8 ಮೇ. ಸೊ 8 ಮೇ ನೋಡಿ. ಸೊ ಇಲ್ಲಿ ನಾನು ತೋರಿಸ್ತೀನಲ್ಲ, ಇದು ಸ್ಟಾಕ್ ಮಾರ್ಕ್, ಇದಕ್ಕೂ ಮತ್ತೆ ಲೈವ್ ಮಾರ್ಕೆಟ್ಗೂ ಸ್ವಲ್ಪ ಒಂದು 2-3 ಪಾಯಿಂಟ್ಸ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ನೋಡಿ ಇಲ್ಲಿ ಮೂಮೆಂಟಮ್ ಆದ, ನಮಗೆ ಮೂಮೆಂಟಮ್ ಆಗ್ಬೇಕು, ಒಟ್ಟು ಒಂದ್ ಸೈಡ್ ಮಾರ್ಕೆಟ್ ಮೂಮೆಂಟಮ್ ಆಗ್ಬೇಕು. ಓಕೆ, ಸೊ ಯಾವ ಸೈಡ್ ಮೂವ್ಮೆಂಟ್ ಆಗುತ್ತೆ ನಮ್ಗೆ ಗೊತ್ತಿರಲ್ಲ, ಬಟ್ ಈ ತರ ಮಾಡಿದ್ರೆ ನಿಮ್ಗೆ ಒಳ್ಳೆ ಪ್ರಾಫಿಟ್ ಆಗೋ ಚಾನ್ಸಸ್ ಇರುತ್ತೆ. ಆಯ್ತಾ? ನೋಡಿ, ಟ್ರೇಡಿಂಗ್ ಅನ್ನೋದೇನಂದ್ರೆ ಗ್ಯಾರಂಟಿಡ್ ಅಂತ ಅನ್ನಲ್ಲ, ಇಲ್ಲಿ ಪ್ರಾಬಬಿಲಿಟಿ. ಬಟ್ ನಾವು ಮಾಡೋ ಸ್ಟ್ರಾಟಜಿಗಳಲ್ಲಿ ನಾವೇನ್ ಮಾಡ್ಕೋಬೇಕಾಗತ್ತೆ, ಕೆಲವೊಂದು ಐಡಿಯಾ ಮಾಡ್ಕೋಬೇಕಾಗತ್ತೆ ಯಾವ್ದು ಚೆನ್ನಾಗಾಗ್ತಾ ಇದೆ ಅಂತ. ಸೊ ಲಾಂಗ್ ಐರನ್ ಬಟರ್ಫ್ಲೈ ಇದೆ, ಲಾಸಸ್ ಇರುತ್ತೆ ನೋಡಿ, 2,600 ಲಾಸಸ್ ಇದೆ.
ಓಕೆ, ಪ್ರಾಫಿಟ್ ಬರ್ಬೇಕು ಚೆನ್ನಾಗಿ ಬರುತ್ತೆ, ಯಾಕೆಂದ್ರೆ ನಾವು ಎಟ್ ದ ಮನಿ ಕಾಲ್ ಇನ್ಪುಟ್ ಬೈ ಮಾಡಿರ್ತೀವಲ್ಲ, ಸೊ ಹಾಗಾಗಿ. ಓಕೆನಾ? ಸೊ ಏನಾದ್ರು ಗೊತ್ತಾಗಲಿಲ್ಲ ನನಗೆ ಕಾಮೆಂಟ್ ಮಾಡಿ, ನಾನು ನಿಮ್ಮ ಆನ್ಸರ್ ಮಾಡ್ತೀನಿ ನಿಮ್ಮ ಕ್ವಶನ್ಸ್. ಓಕೆನಾ?